ಫ್ರೆಂಡ್ಸ್, ರವಿ ಬೆಳಗೆರೆಯವರ ಹಂತಕಿ ಐ ಲವ್ ಯು ಅಂತಕ್ಕಂಥ ಕೃತಿಯನ್ನು ನಾನು ಓದಿ ಮುಗಿಸಿದೆ. ಇದು ಹಾಲಿವುಡ್ ಸಿನಿಮಾ ಒಂದರ ಅಂದರೆ ಬೇಸಿಕ್ ಇನ್ಸ್ಟಿಂಕ್ಟ್ ಅಂತಕ್ಕಂತಹ ಸಿನಿಮಾದ ಒಂದು ಕತೆ. ಹಂಗೇರಿ ದೇಶದ ಕತೆಗಾರ ಜೋ ಎಸ್ತೆರಾಸ್ ಬರೆದಂಥದ್ದು. 1992ರಲ್ಲಿ ಬಿಡುಗಡೆ ಆದಂಥ ಒಂದು ಸಿನಿಮಾ ಇದು. ಇಲ್ಲಿ ಮಿಲಿಂದ ಬೋಪಾಯ್ ಅಂತಕ್ಕಂಥ 150 ಕೋಟಿ ಒಡೆಯನ ಕೊಲೆಯ ಕೇಸಿನ ಪತ್ತೆ ಪ್ರಕರಣದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಯಾವ ರೀತಿ ತನಿಖೆ ಮಾಡ್ತಾರೆ ಅನ್ನೋದರ ಬಗ್ಗೆ ವಿಷಯ ಇದೆ. ಕಾದಂಬರಿಕಾರ್ತಿ ಶರದ್ ಯಾಮಿನಿಯ ಮೇಲೆ ಮೊದಲು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸಂಶಯ ಇರುತ್ತದೆ. ಆದರೆ ಕೊಲೆ ಮಾಡಿದವಳು ಡಾಕ್ಟರ್ ಜಿಯಾ ಅಂತಕ್ಕಂಥದ್ದು ಕೊನೆಯದಾಗಿ ಗೊತ್ತಾಗ್ತದೆ. ಅವಳು ಕೊಲೆ ಮಾಡಲಿಕ್ಕೆ ಕಾರಣ ಒಂದು ಕ್ಲಬ್ನಿಂದ ಮನೆಗೆ ಆ ಕಾದಂಬರಿಕಾರ್ತಿ ಶರದ್ ಯಾಮಿನಿ ಮತ್ತು ಆ ಶ್ರೀಮಂತ ಒಡೆಯ ಮಿಲಿಂದ್ ಬೋಪಾಯ ಬಂದು ಒಂದು ರಾತ್ರಿ ಕಳೆದ ನಂತರ ಅದೇ ದಿನ ಬೆಳಿಗ್ಗೆ ಹೊತ್ತು ಕೊಲೆಯಾಗಿರುತ್ತದೆ. ಡಾಕ್ಟರ್ ಜಿಯಾನೇ ಅದನ್ನು ಕೊಲೆ ಮಾಡಿರ್ತಾಳೆ. ಯಾಕೆ ಅಂತ ಹೇಳಿದರೆ, ಆ ಶರದ್ ಯಾಮಿನಿಯ ಜೊತೆಗೆ ಇವಳು ಡಾಕ್ಟರ್ ಜಿಯಾ ಸಲಿಂಗ ಕಾಮ ಆಸಕ್ತಿಯನ್ನು ಹೊಂದಿದ್ದು, ಅವಳ ಜೊತೆಗೆ ಯಾರೆಲ್ಲ ಪುರುಷರು ಲೈಂಗಿಕ ಸಂಪರ್ಕವನ್ನು ಬಯಸ್ತಾರೋ ಏರ್ಪಡಿಸಿಕೊಳ್ತಾರೋ ಅಂಥವರನ್ನು ಕೊಲೆ ಮಾಡುವಂಥ ಪ್ರವೃತ್ತಿಯನ್ನು ಇವಳು ಬೆಳೆಸಿಕೊಂಡು ಬಂದಿರ್ತಾರೆ. ಈ ತನಿಖೆ ಮಾಡ್ತಕ್ಕಂಥ ಇನ್ಸ್ಪೆಕ್ಟರ್ ಪಾಲಿ ಹಲವಾರು ಎನ್ಕೌಂಟರ್ಗಳ ತನಿಖೆ ಇಲಾಖಾ ವಿಚಾರಣೆಯನ್ನು ಎದುರಿಸ್ತಿರ್ತಾರೆ. ಇವರು ಮಾಡುವ ಎನ್ಕೌಂಟರ್ಗಳ ಬಗ್ಗೆ ಇವರ ಮೇಲೆ ಮನೋರೋಗ ತಜ್ಞೆ ಡಾಕ್ಟರ್ ಜಿಯಾ ವರದಿ ಕೊಡಲು ನೇಮಕ ಆಗಿರ್ತಾರೆ. ಆ ಇಬ್ಬರು ಮಹಿಳೆಯರು ಕೂಡ ಈ ಇನ್ಸ್ಪೆಕ್ಟರ್ ಜೊತೆಗೆ ಸಂಬಂಧವನ್ನು ಹೊಂದಿರ್ತಾರೆ. ಆ ಶರದ್ ಯಾಮಿನಿಯನ್ನು ಆ ಇನ್ಸ್ಪೆಕ್ಟರ್ ಒಂದು ಸಲ ಇನ್ನು ಮುಂದೆ ಯಾರ್ದು ಕೊಲೆ ಆಗಬಹುದು ಅಂಥೇಳಿ ಊಹೆ ಮಾಡಲಾಗಿ ಮುಂದೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ದು ಆಗಬಹುದು ಅಂತ ಅವರು ಕೂಡ ಹೇಳ್ತಾರೆ. ಸೂಕ್ತ ಮಾಹಿತಿಯನ್ನು ನೀಡುವುದಾಗಿ ಡಾಕ್ಟರ್ ಜಿಯಾ ಆ ತನಿಖಾ ತಂಡದಲ್ಲಿದ್ದಂಥ PSI ಅವರನ್ನು ಇಂತಹ ಅಪಾರ್ಟ್ಮೆಂಟ್ಗೆ ಬನ್ನಿ ಅಂತ ಕರೆದು ಕತ್ತು ಕೊಯ್ದು ಕೊಲೆ ಮಾಡ್ತಾಳೆ. ಆಗ ತುರಂತಾಗಿ ಹೋಗಿ ನೋಡಲಾಗಿ ಇವಳೇ ಕೊಲೆಗಾರ್ತಿ ಅಂಥೇಳಿ ಇವಳನ್ನು ಕೂಡ ಎನ್ಕೌಂಟರ್ ಮಾಡಿ ಸಾಯಿಸುವಂತಹದ್ದು ಕತೆ.